ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕಲಾಗಿರುವಂತಹ KS ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನಲ್ ಆಫೀಸರ್ಸ್ಗೆ ಈ ಎಕ್ಸಾಮ್ಗೆ ಏನೇ ಸಿಲೆಬಸ್ ಇದೆ ಅಂತೇಳಿ ನೋಡ್ತಾ ಹೋಗುತ್ತೆ. ಮೊದಲನೇದಾಗಿ ನೀವು ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕೃತವಾದ ವೆಬ್ಸೈಟ್ kpec.kr.nic.inಗೆ ವೆಬ್ಸೈಟ್ಗೆ ಭೇಟಿ ನೀಡಿ. ಆ ವೆಬ್ಸೈಟಲ್ಲಿ ಅಧಿಕೃತವಾಗಿ ಇವಾಗ ನಮಗೆ ಸಿಲೆಬಸನ್ನು ಪಬ್ಲಿಷ್ ಮಾಡಿದ್ದಾರೆ. ಫಸ್ಟ್ ನೋಟಿಫಿಕೇಶನ್ ಬಿಟ್ಟಿದ್ರು, ಇವಾಗ ಸಿಲೆಬಸ್ ಬಿಟ್ಟಿದ್ದಾರೆ. ನೋಡ್ತಾ ಹೋಗೋದು ಇಲ್ಲಿ ಪಬ್ಲಿಷ್ ಫಾರ್ ಗೆಜೆಟ್ ಪ್ರೊಫೆಷನಲ್ ಆಫೀಸರ್ 2023-24 ಅಂತೇಳಿ ಅಲ್ಲಿ ಸಿಲೆಬಸನ್ನು ಬಿಡ್ತಾ ಹೋಗಿದೆ. ಅಲ್ಲಿ ಗೆಜೆಟ್ ಸಿಲೆಬಸ್ ಫಾರ್ ಗೆಜೆಟ್ ಪ್ರೊಫೆಷನಲ್ಸ್ ಪ್ರಿಲಿಮಿನರಿ ಎಕ್ಸಾಮ್ ಆ್ಯಂಡ್ ಸಿಲೆಬಸ್ ಫಾರ್ ಗೆಜೆಟ್ ಪ್ರೊಫೆಷನಲ್ಸ್ ಮೇನ್ ಎಕ್ಸಾಮ್, ಸಿಲೆಬಸ್ ಆ್ಯಂಡ್ ಮಾರ್ಕ್ಸ್ ಫಾರ್ ಗೆಜೆಟ್ ಪ್ರೊಫೆಷನಲ್ ಇಂಟರ್ವ್ಯೂ ಅಂತೇಳಿ ಕೊಡ್ತಾ ಹೋಗಿದ್ರಲ್ಲಿ ನಮಗೆ ಫಸ್ಟ್ ಇವಾಗ ಬೇಕಾಗಿರೋದು ಪ್ರಿಲಿಮಿನರಿ ಎಕ್ಸಾಮ್ಗೆ ಏನು ಸಿಲೆಬಸ್ ಇದೆ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ. ಪೇಜದು PDF ಡೌನ್ಲೋಡ್ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಹೋದಂಗೆ ನಮಗೆ ಏನೇನು ಸಿಲೆಬಸ್ ಇದೆ ಅಂತೇಳಿ ನೋಡ್ತಾ ಹೋಗೋದಾಗುತ್ತದೆ. ಇಲ್ಲಿ ನೋಡ್ತಾ ಹೋಗೋಣ. ಅಧಿಕೃತವಾಗಿ ಕರ್ನಾಟಕದ ಗೌರ್ಮೆಂಟಿಂದ ಪಬ್ಲಿಷ್ ಆಗಿರುವಂಥದ್ದು ಇಲ್ಲಿ ಸಿಲೆಬಸ್ ಕೊಡ್ತಾ ಇದ್ದಾರೆ. ಏನೇನು ಅಪ್ಡೇಟ್ ಆಗಿದೆ ಅದೆಲ್ಲ ರೂಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ ರೂಲ್ಸ್ ನೋಡ್ಕೊಳ್ಳಿ. ಆ ರೂಲ್ಸ್ ಪ್ರಕಾರ ಇಲ್ಲಿ ಸಿಲೆಬಸ್ ಏನೇನಿದೆ ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ಕೊಡ್ತಿದ್ದಾರೆ ಸಬ್ಜೆಕ್ಟ್ ಏರಿಯಾ ಅಂತೇಳಿ ಪೇಪರ್ 1 ಮತ್ತು ಪೇಪರ್ 2 ಅಂತೇಳಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಪೇಪರ್ 1 ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತೇಳಿ ಅದರಲ್ಲಿ ನಂಬರ್ ಆಫ್ ಕ್ವಶನ್ಸ್ 40 ಇದೆ. ಟೋಟಲ್ 80 ಮಾರ್ಕ್ಸ್, ಅಂದರೆ 2 ಅಂಕದ ಒಂದು ಪ್ರಶ್ನೆ 80 ಅಂಕಗಳಿರುತ್ತೆ. ಅದರಲ್ಲಿ ಎರಡನೇ ಭಾಗ ಹ್ಯುಮ್ಯಾನಿಟೀಸ್ ಅಂತೇಳಿ ಕೊಟ್ಟಿದ್ದಾರೆ. ಅದರಲ್ಲಿ 60 ಕ್ವಶನ್ಸ್ ಇರುತ್ತೆ. 120 ಅಂಕಗಳ ಒಂದು ಪರೀಕ್ಷೆ ಆಗಿದೆ. ಟೋಟಲ್ 100 ಕ್ವಶನ್ ಇದೆ. 200 ಅಂಕಗಳ ಒಂದು ಪರೀಕ್ಷೆ ಆಗಿದೆ. ಅದೇ ಥರ ಪೇಪರ್ 2 ಅಂತೇಳಿ ಈ ಪೇಪರ್ 2 ಅಲ್ಲಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೆ 40 ಪ್ರಶ್ನೆಗಳಿರುತ್ತೆ. ಅದರಲ್ಲಿ 80 ಮಾರ್ಕ್ಸ್ಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ಅದೇ ಥರ ಎರಡನೇ ಪಾರ್ಟ್ ಅಲ್ಲಿ ಪೇಪರ್ 2 ಅಲ್ಲಿ ಎರಡನೇ ಭಾಗ ಕೊಟ್ಟಿದ್ದಾರೆ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ ಅಂತೇಳಿ. ಅದರಲ್ಲಿ 30 ಪ್ರಶ್ನೆಗಳಿರುತ್ತೆ, 60 ಅಂಕಗಳು. ಅದೇ ಥರ ಮೂರನೇ ಭಾಗ ಕೊಟ್ಟಿದ್ದಾರೆ ಜನರಲ್ ಮೆಂಟಲ್ ಎಬಿಲಿಟಿ ಅಂತೇಳಿ. ಅದರಲ್ಲಿ 30 ಪ್ರಶ್ನೆಗಳಿದ್ದಾವೆ, 60 ಅಂಕಗಳ ಒಂದು ಪ್ರಶ್ನೆ ಇದೆ, ಪ್ರಶ್ನೆ ಪತ್ರಿಕೆ ಆಗಿದೆ. ಟೋಟಲ್ಲು 100 ಪ್ರಶ್ನೆಗಳಿರುತ್ತೆ, 200 ಅಂಕಗಳು. ನಿಮಗೆ ನೆನಪಿರಲಿ, ಪೇಪರ್ 1 ಪೇಪರ್ 2 ಎರಡು ಪೇಪರ್ ಇದೆ. ಪೇಪರ್ 1ಗೆ 100 ಪ್ರಶ್ನೆಗಳು, 200 ಅಂಕಗಳು. ಅದೇ ಥರ ಪೇಪರ್ 2 100 ಪ್ರಶ್ನೆಗಳು, 200 ಅಂಕಗಳು. ನೋಡ್ತಾ ಹೋಗಿ ಇಲ್ಲಿ ದ ಕ್ವಶನ್ ಪೇಪರ್ ಶೆಲ್ ಬಿ ಸೆಟ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲೂ ಕೂಡ ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಸೂಟಬಲ್ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ನೀವು ಪ್ರಶ್ನೆಗಳನ್ನ ಓದ್ಕೊಂಡು ಆನ್ಸರ್ ಮಾಡ್ತಾ ಹೋಗ್ಬೋದು. ದ ಸ್ಟ್ಯಾಂಡರ್ಡ್ ಆಫ್ ಜನರಲ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕೊಟ್ಟರೆ ಶೆಲ್ ಬಿ ದಟ್ ದ 10th ಸ್ಟ್ಯಾಂಡರ್ಡ್ ಬಾರ್ SLC ಲೆವೆಲ್ ಆ್ಯಂಡ್ ದ ರಿಮೈನಿಂಗ್ ಪೇಪರ್ ಆರ್ ಡಿಗ್ರಿ ಲೆವೆಲ್ ಅಂತೇಳಿ. ಇಲ್ಲಿ ಜನರಲ್ ಮೆಂಟಲ್ ಎಬಿಲಿಟಿ ಅಂತೇಳಿ ಇದೆಯಲ್ಲ ಪೇಪರ್ 2 ಅಲ್ಲಿ ಪಾರ್ಟ್ 3ನೇ ಭಾಗದಲ್ಲಿ ಇದೆಯಲ್ಲ 3ನೇ ಸೀರಿಯಲ್ ನಂಬರಲ್ಲಿ ಆ ಕ್ವಶನ್ಸ್ ಹೇಗಿರುತ್ತೆ ಅಂದರೆ SLC ಮಟ್ಟದ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಅಂತೆ. ಆ ಭಾಗ ಮಾತ್ರ. ಉಳಿದಂಥ ಎಲ್ಲ ಭಾಗದಲ್ಲೂ ಕೂಡ ಡಿಗ್ರಿ ಲೆವೆಲ್ಗೆ ನೀವು ಪದವಿ ಮಟ್ಟಕ್ಕೆ ಯಾವ ಥರದ ಕ್ವಶನ್ ಕೇಳಬೇಕು ಆ ಥರದ ಕ್ವಶನ್ ಕೇಳ್ತಾರೆ. ಅದು ಕೂಡ ನೆನಪಿರಲಿ ನಿಮಗೆ. ದ ನಂಬರ್ ಆಫ್ ಕ್ಯಾಂಡಿಡೇಟ್ ಟು ಬಿ ಅಡ್ಮಿಟೆಡ್ ಟು ದ ಮೈನ್ ಎಕ್ಸಾಮಿನೇಷನ್ ಶೆಲ್ ಬಿ 20 times ದ ವೇಕೆನ್ಸೀಸ್ ನೋಟಿಫೈಡ್ ದ ರಿಕ್ರೂಟ್ಮೆಂಟ್ ಆಫ್ ದ ಆರ್ಡರ್ ಆಫ್ ದ ಮೆರಿಟ್ ಆನ್ ದ ಬೇಸಿಸ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸಬ್ಜೆಕ್ಟ್ ಟು ಅಕಾಮಡೇಟಿಂಗ್ ದ ಸೇಮ್ ರೇಷಿಯೋ ಇನ್ ಅಡಿಕ್ವೇಟ್ ನಂಬರ್ ಆಫ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಕ್ಯಾಂಡಿಡೇಟ್ಸ್ ಕ್ಯಾಟಗರೀಸ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಇನ್ ಈಚ್ ಆಫ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಅದರ್ಸ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇದು ಈ ಎಕ್ಸಾಮ್ ಆಗ್ತಿರೋದು ಪ್ರಿಲಿಮಿನರಿ ಎಕ್ಸಾಮು. ಇಲ್ಲಿ ಮೇನ್ ಎಕ್ಸಾಮಿಗೆ ಎಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ ಅಂದರೆ 20 times ಆಫ್ ದ ಈಚ್ ವೇಕೆನ್ಸೀಸ್ ನೋಟಿಫೈಡ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ದ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ 1:20 ಅನುಪಾತದಲ್ಲಿ ಏನು ಮೇನ್ ಎಕ್ಸಾಮ್ಗೆ ನಿಮಗೆ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ತಾರೆ ಅಂತೇಳಿ. ಅದು ಕೂಡ ನಿಮಗೆ ನೆನಪಿರಲಿ ಅಂತೇಳಿ. ಓಕೆ, 20% ಅಂದರೆ ಒಂದು ಪೋಸ್ಟಿಗೆ 20 ಜನರು ಮೇನ್ ಎಕ್ಸಾಮ್ಗೆ ಆಯ್ಕೆ ಆಗ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ಕಂಟಿನ್ಯೂಸ್ ಆಗಿ. ಮತ್ತು ಇನ್ ಅಡಿಕ್ವೇಟ್ ಟು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಕ್ಯಾಟಗರಿ ಆಫ್ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಆ್ಯಂಡ್ ಈಚ್ ಆಫ್ ದ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೇಳಿ ಕೊಟ್ಟಿದ್ದಾರೆ. ಆ ಕ್ಯಾಟಗರಿ ವೈಸಲ್ಲಿ 1:20 ನಿಮಗೆ ಅಭ್ಯರ್ಥಿಗಳನ್ನು ಮೇನ್ ಎಕ್ಸಾಮ್ಗೆ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ನೆನಪಿರಲಿ. ಓಕೆ, ಅದಾದಮೇಲೆ ಮುಂದಿರುತ್ತಾ ಹೋಗ್ತಾ ಹೋಗೋಣ ನಾವು. ಅಂಡರ್ ದ ಹೆಡ್ಡಿಂಗ್ ಸೆಕ್ಷನ್ 2 ಸಿಲೆಬೈ ಫಾರ್ ದ ಎಕ್ಸಾಮಿನೇಷನ್ ಫಾರ್ ಪಾರ್ಟ್ ಎ ಆ್ಯಂಡ್ ದ ಎಂಟ್ರೀಸ್ ರಿಲೇಟಿಂಗ್ ಟು ದೇರ್ ಟು ದ ಫಾಲೋಯಿಂಗ್ ಶೆಲ್ ಬಿ ಸಬ್ಸ್ಟಿಟ್ಯೂಟೆಡ್ ನೇಮ್ಲಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದು ಕೂಡ ನೆನಪಿರಲಿ ನಿಮಗೆ. ಅಲ್ಲಿ ನಾವು ಡೀಟೇಲ್ ಸಿಲೆಬಸ್ನ ನಾವಿಲ್ಲಿ ನೋಡ್ತಾ ಹೋಗೋದಾಗುತ್ತದೆ. ಇಲ್ಲಿ ಪಾರ್ಟ್ ಎ ಸಿಲೆಬಸ್ ಫಾರ್ ದ ಎಕ್ಸಾಮಿನೇಷನ್ ಅಲ್ಲಿ ಜಸ್ಟ್ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಅದರೊಳಗೆ ಯಾವ ಥರ ಪ್ರಶ್ನೆ ಕೇಳಬಹುದು ಅಂತೇಳಿ ಇಲ್ಲಿ ಕೊಡ್ತಾ ಹೋಗ್ತಾರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಬ್ಜೆಕ್ಟಿವ್ ಟೈಪ್ ನೆನಪಿರಲಿ. ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಪತ್ರಿಕೆಗಳಿರುತ್ತೆ. ಒಂದು ಪ್ರಶ್ನೆ 4 ಉತ್ತರಗಳಿರುತ್ತೆ. 4ರಲ್ಲಿ ಒಂದು ಮಾತ್ರ ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ. ಓಕೆ, ಪೇಪರ್ 1 ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತೇಳಿ. ಎರಡನೇದು ಹ್ಯುಮ್ಯಾನಿಟೀಸ್, ಹಿಸ್ಟ್ರಿ ಆಫ್ ಇಂಡಿಯಾ. ಎಂಫಸಿಸ್ ಶೆಲ್ ಬಿ ಆನ್ ಬ್ರಾಡ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್ ಇನ್ ಇಟ್ಸ್ ಸೋಷಿಯಲ್, ಎಕನಾಮಿಕ್, cultural, political aspects with a focus on Indian national movement with special emphasis of Karnataka ಅಂತೇಳಿ. ಓಕೆ,
ಭಾರತದ ರಾಷ್ಟ್ರೀಯ ಚಳುವಳಿ ಅಂತಿದೆಯಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಹಿಸ್ಟ್ರಿ ಬಗ್ಗೆ ಇಲ್ಲಿ ಹೆಚ್ಚು ಪ್ರಶ್ನೆ ಕೇಳ್ತಾರೆ. ಹಿಸ್ಟ್ರಿ ಆಫ್ ಇಂಡಿಯಾ ಅಂತೇಳಿ ಕೊಟ್ಟಿದ್ದಾರೆ. ಭಾರತದ ಇತಿಹಾಸದ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ. ಅಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದ್ರ ಜೊತೆಲಿ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿರೋದು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಭಾರತದ ರಾಷ್ಟ್ರೀಯ ಚಳುವಳಿ ಅಂತಿದೆಯಲ್ಲ ಆ ಚಳುವಳಿಯಲ್ಲಿ ಹೆಚ್ಚು ಮತ್ತು ಅದರೊಳಗೆ ಕರ್ನಾಟಕಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಪ್ರಶ್ನೆಗಳನ್ನ ಕೇಳ್ತೀವಿ ಅಂತ ಕೊಟ್ಟಿದ್ದಾರೆ ಹ್ಯುಮ್ಯಾನಿಟೀಸ್ ಅನ್ನೋ ಭಾಗದಲ್ಲಿ. ಓಕೆ, ಅದಾದಮೇಲೆ ವರ್ಲ್ಡ್ ಜಿಯೋಗ್ರಫಿ ಆ್ಯಂಡ್ ಜಿಯೋಗ್ರಫಿ ಆಫ್ ಇಂಡಿಯಾ ವಿತ್ ಫೋಕಸ್ ಆನ್ ಕರ್ನಾಟಕ ಅಂತೇಳಿ. ವಿಶ್ವ ಭೂಗೋಳಶಾಸ್ತ್ರ ಅದ್ರ ಜೊತೆಯಲ್ಲಿ ಜಿಯೋಗ್ರಫಿ ಆಫ್ ಇಂಡಿಯಾ ಭಾರತದ ಭೂಗೋಳ, ಅದರಲ್ಲಿ ಹೆಚ್ಚು ಭಾಗ ಕರ್ನಾಟಕಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ. ನಿಮ್ಮ ನೆನಪಲ್ಲಿ ಭೂಗೋಳಶಾಸ್ತ್ರವನ್ನು ನೀವು ಸಂಪೂರ್ಣವಾಗಿ ಓದಬೇಕು. ಅದರಲ್ಲಿ ಭಾರತದ ಭೂಗೋಳಶಾಸ್ತ್ರಕ್ಕೆ ಹೆಚ್ಚು ಇಂಪಾರ್ಟೆನ್ಸ್, ಅದ್ರ ಜೊತೆಲಿ ಕರ್ನಾಟಕಕ್ಕೆ ಮತ್ತಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ಅದಾದ ನಂತರದಲ್ಲಿ ಇಂಡಿಯನ್ ಪಾಲಿಟಿ ಆ್ಯಂಡ್ ಎಕನಾಮಿ ಇನ್ಕ್ಲೂಡಿಂಗ್ ಟು country political system, rural development, planning and economic reforms in India, sustainable development, poverty, elevation, demographics and social sector initiative ಎಟ್ಸೆಟ್ರಾ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಇಂಡಿಯನ್ ಪಾಲಿಟಿ ಆ್ಯಂಡ್ ಎಕನಾಮಿಕ್ಗೆ ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ ಅಂತೇಳಿ ಕೇಳ್ತಾರೆ. ಇನ್ಕ್ಲೂಡಿಂಗ್ ಟು ಕಂಟ್ರೀಸ್ ಪೊಲಿಟಿಕಲ್ ಸಿಸ್ಟಮ್ ಅಂತೇಳಿ ಇಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು, ಇಂಡಿಯಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಭಾರತದ ಸಮಗ್ರ ಅಭಿವೃದ್ಧಿ ಅಂತೇಳಿ ಕೇಳ್ತಾರೆ. ಅಲ್ಲಿ ಬಡತನ ನಿರ್ಮೂಲನೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರುತ್ತೆ. ಅದಾದಮೇಲೆ ಡೆಮೋಗ್ರಾಫಿಕ್ಸ್, ಸೋಷಿಯಲ್ ಸೆಕ್ಟರ್ ಅಂದರೆ ಜನಸಂಖ್ಯೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಬೋದು. ಸೋಷಿಯಲ್ ಸೆಕ್ಟರ್ ಸಾಮಾಜಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಬದಲಾವಣೆ ಆಗಿದೆ ಆ ಥರ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಹೋಗ್ತಾರೆ ಅಂತೇಳಿ. ಇದಿಷ್ಟು ಕೂಡ ಪೇಪರ್ 1 ಜನರಲ್ ಸ್ಟಡೀಸಲ್ಲಿ ಪೇಪರ್ 1 ಪೇಪರ್ ಇರುತ್ತೆ. ಅದರಲ್ಲಿ 100 ಪ್ರಶ್ನೆಗಳು 200 ಅಂಕಗಳಿಗೆ ಇಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಮುಂದುವರೆದು ನಾವು ನೋಡ್ತಾ ಹೋಗಿದ್ರೆ ಪೇಪರ್ 2 ಅಂತೇಳಿ ಕರೆಂಟ್ ಇವೆಂಟ್ಸ್ ಆಫ್ ದ ಸ್ಟೇಟ್ ಇಂಪಾರ್ಟೆಂಟ್ ಅಂಡ್ ಇಂಪಾರ್ಟೆಂಟ್ ಸ್ಟೇಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಅಂತೇಳಿ ಇಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ಸ್ಟೇಟ್ ಅಂತೇಳಿ ಕೊಟ್ಟಿದ್ದಾರೆ. ಇಂಪಾರ್ಟೆನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಸ್ಟೇಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಅಂದರೆ ರಾಜ್ಯ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಕರೆಂಟ್ ಇವೆಂಟ್ಸ್ನ ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದರೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಸರಿಸಿ ಅದರ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇದಕ್ಕೂ ಕೂಡ ನೀವು ಸಾಕಷ್ಟು ಗಮನ ಕೊಡಬೇಕಾಗುತ್ತೆ. ಇವಾಗ ರಾಜ್ಯ ಸರ್ಕಾರದ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಆ ಸಾಕಷ್ಟು ಕಾರ್ಯಕ್ರಮಗಳು ಆ ಕಾರ್ಯಕ್ರಮ ಯಾರಿಗೋಸ್ಕರ ಇದೆ, ಅದರ ಅರ್ಹತೆಗಳೇನು, ಈ ಥರ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಪೇಪರ್ 2 ಅಲ್ಲಿ ತುಂಬ ಡೀಪಾಗಿ ಸ್ಟಡಿಯನ್ನು ನೋಡ್ತಾ ಹೋಗಬೇಕಾಗಿದೆ. ಇವಾಗಂತೂ ನಿಮಗೆ ಸಾಕಷ್ಟು ರಾಜ್ಯ ಸರ್ಕಾರದ ಸಾಮಾಜಿಕ ಸಬಲೀಕರಣ ಕಾರ್ಯಕ್ರಮಗಳು ಸಾಕಷ್ಟು ಇದ್ದಾವೆ. ಅವೆಲ್ಲವೂ ಕೂಡ ನೀವು ನೋಡ್ಕೋಬೇಕಾಗುತ್ತೆ ಕ್ಲೀನಾಗಿ. ಪ್ರತಿಯೊಂದು ಕಾರ್ಯಕ್ರಮದನ್ನು ಕೂಡ ನೀವು ಡೀಟೇಲ್ ಆಗಿ ನೋಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಕೊಟ್ಟಿದ್ದರೆ ಇಲ್ಲಿ ನಿಮಗೆ ಪದವಿ ಮಟ್ಟದ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ, ನೆನಪಿರಲಿ. ತುಂಬ ಈಸಿ ಪ್ರಶ್ನೆಗಳೆಲ್ಲ ಪದವಿ ಮಟ್ಟಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಾರೆ, ನೆನಪಿರಲಿ. ಅದಾದಮೇಲೆ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೇಳಿ ಸಾಮಾನ್ಯ ಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಎನ್ವಿರಾನ್ಮೆಂಟಲ್ ಎಕಾನಲಜಿ ಅಂತೇಳಿ ಕೇಳ್ತಾರೆ. ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಕಾಂಟೆಂಪ್ರರಿ ಡೆವಲಪ್ಮೆಂಟ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಪ್ರಸ್ತುತವಾಗಿ ವಿಜ್ಞಾನಕ್ಕೆ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಬದಲಾವಣೆಗಳು ಅಭಿವೃದ್ಧಿಗಳಾಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೇಳ್ಬೋದು. ಆ್ಯಂಡ್ ದೇರ್ ಇಂಪ್ಲಿಕೇಶನ್ಸ್ ಇನ್ಕ್ಲೂಡಿಂಗ್ ಮ್ಯಾಟರ್ಸ್ ಆಫ್ ಎವ್ರಿಡೇ ಅಬ್ಸರ್ವೇಷನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಅಂದರೆ ನೀವು ಪ್ರತಿನಿತ್ಯಕ್ಕೆ ನೋಡ್ತಾ ಇದ್ದಾಗೆ ಕೆಲವೊಂದು ವಿಚಾರಗಳಲ್ಲಿ ಬದಲಾವಣೆಗಳಾಗ್ತಿರ್ತವೆ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಆ್ಯಸ್ ಮೇ ಬಿ ಎಕ್ಸ್ಪೆಕ್ಟೆಡ್ ಆಫ್ ವೆಲ್ ಎಜುಕೇಟೆಡ್ ಪರ್ಸನ್ ಹೂ ಹ್ಯಾಸ್ ನಾಟ್ ಮೇಡ್ ಎ ಸ್ಪೆಷಲ್ ಸ್ಟಡಿ ಆಫ್ ಎನಿ ಸ್ಪೆಸಿಫಿಕ್ ಡಿಸಿಪ್ಲಿನ್ಸ್ ಅಂತೇಳಿ ಅಂದರೆ ಈ ಥರ ನಾವು ಪ್ರತಿನಿತ್ಯ ವಿಷಯಕ್ಕೆ ಸಂಬಂಧಪಟ್ಟದ್ದು ಎವ್ರಿಡೇ ಸಂಬಂಧಪಟ್ಟಂತೆ ಕೆಲವೊಂದು ಸೈನ್ಸಲ್ಲಿ ಟೆಕ್ನಾಲಜಿಯಲ್ಲಿ ಸಾಕಷ್ಟು ಬದಲಾವಣೆ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಜ್ಞಾನಕ್ಕೆ ಆಧಾರದ ಮೇಲೆ ಒಬ್ಬ ಶಿಕ್ಷಿತ ವ್ಯಕ್ತಿ ಹೇಗೆ ಅದನ್ನು ಅಬ್ಸರ್ವ್ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಕೇಳ್ತಾ ಹೋಗ್ಬೋದು ಅಂತೇಳಿ. ಓಕೆ, ಅದಾದಮೇಲೆ ಜನರಲ್ ಇಶ್ಯೂಸ್ ಆನ್ ಹೆಲ್ತ್ ಅಂತೇಳಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಎನ್ವಿರಾನ್ಮೆಂಟಲ್ ಎಕಾಲಜಿ ಅಂತೇಳಿ ಪರಿಸರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳನ್ನ ಕೇಳ್ಬೋದು. ಬಯೋಡೈವರ್ಸಿಟಿ ಅಂತೇಳಿ ಸಾಕಷ್ಟು ವೈವಿಧ್ಯತೆಗಳಿರ್ತವೆ, ಅದನ್ನು ಪ್ರಶ್ನೆಗಳನ್ನ ಕೇಳ್ಬೋದು. ಆ್ಯಂಡ್ ಕ್ಲೈಮ್ಯಾಟಿಕ್ ಚೇಂಜ್ ಅಂತೇಳಿ ವಾತಾವರಣದಲ್ಲಿ ಕೆಲವೊಂದು ಬದಲಾವಣೆಗಳಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಡು ನಾಟ್ ರಿಕ್ವೈರ್ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ಅಂತೇಳಿ ಅಂದರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಸ್ಪೆಷಲೈಸೇಷನ್ ಆಗಿರ್ತಲ್ಲ ಆ ಲೆವೆಲಿ ಪ್ರಶ್ನೆಗಳನ್ನ ಕೇಳಲ್ಲ, ಸಾಮಾನ್ಯ ಪ್ರಶ್ನೆಗಳನ್ನ ಕೇಳ್ತಾರೆ. ಇದು ಕೂಡ ನಿಮ್ಮ ಗಮನದಲ್ಲಿರಲಿ. ಇದು ಪೇಪರ್ 2 ಅಲ್ಲಿ 2ನೇ ಭಾಗದಲ್ಲಿ ಕೇಳುವಂಥ ಪ್ರಶ್ನೆಗಳಾಗಿರುತ್ತೆ. ಅದಾದಮೇಲೆ 3ನೇ ಭಾಗ ಜನರಲ್ ಮೆಂಟಲ್ ಎಬಿಲಿಟಿ ಅಂತೇಳಿ ಇದು ಕೊಟ್ಟಿದ್ದಾರೆ. SSC ಲೆವೆಲಿಗೆ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಜನರಲ್ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಕೇಳ್ತಾರೆ. 30 ಮಾರ್ಕ್ಸಿಗೆ ಜನರಲ್ ಮೆಂಟಲ್ ಎಬಿಲಿಟಿ ಪ್ಲಸ್ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಇಲ್ಲಿ ಕಂಪ್ಯಾರಿಸನ್ ಲಾಜಿಕಲ್ ರೀಸನ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ ಅಂತೇಳಿ ಹೀಗೆ ತರ್ಕಶಾಸ್ತ್ರ ಅಂತ ಹೇಳ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೇಳ್ಬೋದು. ಕಂಪ್ಯಾರಿಸನ್ ಅಂತ ಕೇಳ್ತಾರೆ. ಅದಾದಮೇಲೆ ಡಿಸಿಷನ್ ಮೇಕಿಂಗ್ ಅಂತೇಳಿ ಪ್ರಾಬ್ಲಮ್ ಸಾಲ್ವಿಂಗ್ ಅಂತೇಳಿ ಅಂದರೆ ಕೆಲವೊಂದು ನಿರ್ಧಾರ ತಗೊಳ್ಳೋಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಿರುತ್ತೆ, ಅದನ್ನೇ ಕೇಳ್ತಾರೆ. ಪ್ರಾಬ್ಲಮ್ ಸಾಲ್ವಿಂಗ್ ಯಾವ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಬೇಸಿಕ್ ನ್ಯೂಮೆರಿಕಲ್ಸ್ ಅಂತ ಕೇಳ್ತಾರೆ. ನಂಬರ್ಸ್ ಆ್ಯಂಡ್ ದ ರಿಲೇಷನ್ಸ್, ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಎಟ್ಸೆಟ್ರಾ ಅಂತೇಳಿ
ಅಂದರೆ ಕೆಲವೊಂದು ಸಂಖ್ಯೆಗಳನ್ನ ಕೊಡ್ತಾರೆ, ಆ ಸಂಖ್ಯೆಗಳಾದಮೇಲೆ ಯಾವ ಸಂಖ್ಯೆಗಳನ್ನ ಬರ್ಬೋದು, ಅಥವಾ ಆಲ್ಫಾಬೆಟಿಕಲ್ ಅಕ್ಷರಗಳನ್ನ ಕೊಟ್ಟಿದ್ದಾರೆ, ಅದಾದಮೇಲೆ ಯಾವ್ದು ಬರ್ಬೋದು, ಅಥವಾ ಕೆಲವೊಂದು ಏನು ಆಲ್ಫಾಬೆಟಿಕಲ್ ಸಂಬಂಧಪಟ್ಟಂತೆ ಕೆಲವೊಂದು ವರ್ಡ್ಗಳನ್ನ ಕೇಳಿದರೆ ಆ ವರ್ಡ್ ರಿಲೇಟೆಡ್ ಆಗಿ ಮತ್ತೆ ಬೇರೆ ಯಾವ ವರ್ಡ್ ಬರ್ಬೋದು, ಈ ಥರ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ. ನಾವು ಅಂದ್ಕೊಳ್ತೀವಿ ಇಲ್ಲಿ SLC ಮಟ್ಟಕ್ಕೆ ಇರುತ್ತೆ, ತುಂಬ ಈಸಿ ಇರುತ್ತೆ ಅಂತೇಳಿ. ಆದರೆ ಪ್ರಶ್ನೆಯೂ ಈಸಿ ಇರುತ್ತೆ, ಉತ್ತರನೂ ಈಸಿ ಇರುತ್ತೆ. ಆದರೆ ನಾವು ಆ ಲೆವೆಲಿಗೆ ಅಲ್ಲಿ ಥಿಂಕ್ ಮಾಡ್ತೀವಲ್ಲ, ಥಿಂಕ್ ಮಾಡಿ ಡಿಸಿಷನ್ ತಗೊಂಡು ಆನ್ಸರ್ ಆಗ್ತೀವಲ್ಲ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಮೆಂಟಲ್ ಎಬಿಲಿಟಿನ ತುಂಬ ಸೀರಿಯಸ್ ಆಗಿ ಓದಲೇಬೇಕಾಗುತ್ತೆ. ಅದಕ್ಕೆ ಕೊಟ್ಟಿದ್ದಾರೆ, ಕಂಟಿನ್ಯೂ ಮಾಡಿದರೆ. ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಅಂತೇಳಿ ಅಂದರೆ ಕೆಲವೊಂದು ದತ್ತಾಂಶಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳು ಕೇಳ್ತಾರೆ. ಚಾರ್ಟ್ ಇರುತ್ತೆ, ಗ್ರಾಫ್ ಇರುತ್ತೆ, ಟೇಬಲ್ಸ್ ಇರುತ್ತೆ, ಡಾಟಾ ಇರುತ್ತೆ, ಸಫಿಷಿಯನ್ಸಿ ಎಟ್ಸೆಟ್ರಾ ಅಂತೇಳಿ. ಆದರೆ ನೀವು SLC ಮಟ್ಟದಲ್ಲಿ ಇವನ್ನೆಲ್ಲವನ್ನು ಕೂಡ ಓದಿರ್ತೀರ, ಆದರೆ ಈಗ ಕೆಲವೊಂದು ಸರಿ ಮರ್ತೋಗಿರ್ಬೋದು. ಆದರೆ ನೀವು ಮತ್ತೆ ರಿಪೀಟ್ ಮಾಡಿ, ನೀವು 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಎಲ್ಲ ಪುಸ್ತಕಗಳನ್ನ ಓದಿರ್ತೀರ. ನೀವು KSಗೆ ಪ್ರಿಪೇರ್ ಆಗ್ತೀರ ಅಂದರೆ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಪೇಪರ್ನ ಕಡ್ಡಾಯವಾಗಿ ಓದಿರ್ತೀರ. ಅದರಲ್ಲಿ ನೀವು ಗಣಿತದ ಪುಸ್ತಕಗಳನ್ನ ತೆಗೆದು ನೋಡಿದ್ರೆ ಇಲ್ಲಿ ಚಾರ್ಟ್ ಇದೆ, ಗ್ರಾಫ್ ಇದೆ, ಟೇಬಲ್ ಇದೆ, ಡಾಟಾ, ಸಫಿಷಿಯನ್ಸಿ, ಇವೆಲ್ಲವೂ ಕೂಡ ಪ್ರಶ್ನೆಗಳಿದ್ದಾವೆ, ನೀವು ಓದಿದ್ದೀರಾ ಆಲ್ರೆಡಿ. ಮತ್ತೊಂದು ಸರಿ ರಿಪೀಟ್ ಮಾಡ್ಕೊಳ್ಳಿ. ರಿಪೀಟ್ ಮಾಡ್ಕೊಂಡಾಗ ನಿಮಗೆ ಅನಿಸುತ್ತೆ ಇದು ಈ ಥರ ಸಾಲ್ವ್ ಮಾಡ್ಬೋದು ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ. ಜನರಲ್ ಮೆಂಟಲ್ ಎಬಿಲಿಟಿ 30 ಅಂಕಗಳಿಗೆ 30 ಪ್ರಶ್ನೆಗಳಿರುತ್ತೆ, 60 ಅಂಕಗಳು. ಟೋಟಲ್ 200 ಮಾರ್ಕ್ಸ್ಗಳಿಗೆ ಇಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. 3 ಭಾಗದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ, ನಿಮಗೆ ನೆನಪಲ್ಲಿ. ಓಕೆ, ಇದಿಷ್ಟು ಕೂಡ KES ಪ್ರಿಲಿಮ್ಸ್ ಪೂರ್ವಭಾವಿ ಪರೀಕ್ಷೆಗೆ, ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನಲ್ ಆಫೀಸರ್ಸ್ ಪೂರ್ವಭಾವಿ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ ಆಗಿದೆ. ಅಧಿಕೃತವಾಗಿ ಇರುವಂತಹ ಸಿಲೆಬಸ್ ಕರ್ನಾಟಕ ಲೋಕಸೇವಾ ಆಯೋಗದ ವೆಬ್ಸೈಟಲ್ಲಿ ಇದು ಪಬ್ಲಿಷ್ ಆಗಿದೆ. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಿ. ಆದಷ್ಟು ಬೇಗ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ. ಅಂದರೆ 4 ಮಾರ್ಚ್ 2024ರಿಂದ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗ್ತದೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ನೀವು ಆಲ್ರೆಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ. ಸಾಕಷ್ಟು ಅಂದರೆ ತುಂಬ ವರ್ಷಗಳ ನಂತರ ಕಾಲಾಗಿರುವಂಥ ಒಂದು ಒಳ್ಳೆ ಪೋಸ್ಟ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಸರ್ಕಾರದಲ್ಲಿರುವಂಥ ಒಂದು ಒಳ್ಳೆ ಪೋಸ್ಟ್ ಇದಾಗಿದೆ. ಆದಷ್ಟು ಬೇಗ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.